ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಆರ್ ಕೆ ಯೂಟ್ಯೂಬ್ ಚಾನಲ್. ಈ ಎಲೆ ವಿಶೇಷತೆ ಏನು ಅಂದರೆ ಇದು ಬಿರಿಯಾನಿ ಎಲೆ ಅಂದ್ಬಿಟ್ಟು ಇದನ್ನು ನಾವು ವೆಜ್ ಬಿರಿಯಾನಿ ಇಲ್ಲ ನಾನ್ ವೆಜ್ ಬಿರಿಯಾನಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ. ಇವಾಗ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಮಾಡ್ಕೊತಾ ಇದ್ದೀನಿ. ಆಚೆ ಕಡೆ ತುಂಬ ಬಿಸಿಲಿರೋದ್ರಿಂದ ಅದು ಹೆಸರು ಬೇಳೆ ದೇಹಕ್ಕೆ ತಂಪು ಅಂದ್ಬಿಟ್ಟು ನನ್ನ ಮಕ್ಕಳಿಗೆ ತಿನ್ಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವೆದ್ರಲ್ಲಿ ನಾನು 3/4 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಕುಕ್ಕರ್ಗೆ ಹೆಸರು ಬೇಳೆನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಈ ರೀತಿ ಬಿಸಿ ಮಾಡೋದ್ರಿಂದ ಹೆಸರು ಬೇಳೆದು ಹಸಿ ವಾಸನೆ ಹೋಗುತ್ತೆ. ಸೊ ಹಾಗೆ ಪೊಂಗಲ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಬಿಸಿನೂ ಮಾಡಬಾರ್ದು, ಸ್ವಲ್ಪ ನಾವು ಹೆಸರು ಬೇಳೆನ ಮುಟ್ತಾ ಇದ್ದಂಗೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ರೆ ಫೀಲ್ ಆದರೆ ಸಾಕು, ಬೆಚ್ಚಗಿದೆ ಅಂದ್ಬಿಟ್ಟು ಅಷ್ಟು ಹಾಕಿದ್ರೆ ಸಾಕು. ಇನ್ನೊಂದು ಕಡೆ ನಾನು ಅಕ್ಕಿನ 3 to 4 ಟೈಮ್ಸ್ ವಾಶ್ ಮಾಡ್ಕೊಂಡಿರ್ತೀನಿ. ಸೊ ಅದನ್ನು ಈ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕ್ಬಿಟ್ಟು ನಾವು ಎಷ್ಟು ಅಳತೆ ಹಾಕಿರ್ತೀವೋ ಅದ್ರ 2ರಷ್ಟು ನೀರನ್ನ ನಾವು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀರು ಮತ್ತು ಅಕ್ಕಿ ಮತ್ತು ಹೆಸರು ಬೇಳೆ ಮೂರನ್ನು ಅಷ್ಟೇ ನಾವು ಹೊಂದಿಸ್ಕೊಬೇಕಿದ್ರಲ್ಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಅನ್ನ ಎಷ್ಟು ಬೇಯಕ್ಕೆ ಬೇಕೋ ಅಷ್ಟು ಹಾಕಿದ್ರೆ ಸಾಕು, ಮತ್ತು ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ನಾವು ಹಾಕೊಬೋದು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಇದು 1 ವಿಷಲ್ ಬಂದರೂ ಸಾಕು. ಇನ್ನೆರಡು ವಿಷಲ್ ಹೊಡ್ಸಿದ್ರೆ ಜಾಸ್ತಿ ಬೆಂದೋದ್ರೂ ಖಾರ ಪೊಂಗಲ್ ಚೆನ್ನಾಗಿರೋದಿಲ್ಲ. ಅಕ್ಕಿ ಥರ ಇದ್ರೇ ಟೇಸ್ಟ್ ಚೆಂದ ತಿನ್ನೋಕ್ಕೆ. 1 ವಿಷಲ್ ಬರ್ತಾಯಿದ್ದಂಗೆ ಆಫ್ ಮಾಡಿಕೊಂಡು ಈ ಕಡೆ ಹಸಿಮೆಣಸಿನ್ಕಾಯಿ 5, ಕರಿಬೇವು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು ಮತ್ತು ಒಗ್ಗರಣೆಗೆ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಖಾರ ಪೊಂಗಲ್ಗೆ ಮೊಸರು ಬಜ್ಜಿ ಮತ್ತು ಚಟ್ನಿ 2 ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇದರಲ್ಲಿ ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ. ಒಂದು ಜಾರ್ಗೆ ತೆಂಗಿನಕಾಯಿ, 2 ಸ್ಪೂನ್ ಕಡಲೆ, ಒಂದು 3 to 4 ಹಸಿಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಇದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು 4 ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಮತ್ತು ಕರಿಬೇವು, ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೊತಾ ಇಲ್ಲ, ನಾನು ಇದರಲ್ಲಿ ಒಂದೇ ಒಂದು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ರುಚಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೊತಾ ಇದ್ದೀನಿ ನಾನು ಇದರಲ್ಲಿ. ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಬಬೇಕು. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ದರೆ ಚಟ್ನಿಲಿ ಚೆಂದ ತಿನ್ನೋಕ್ಕೆ. ಸೊ ಆಮೇಲೆ ಇಲ್ಲಿ ಕುಕ್ಕರ್ ತಣ್ಣಗಾದ್ಮೇಲೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೇಕು. ಯಾಕೆಂದರೆ ಗಟ್ಟಿ ಇದ್ದರೂ ಖಾರ ಪೊಂಗಲ್ ಚೆನ್ನಾಗಿರೋದಿಲ್ಲ. ಸ್ವಲ್ಪ ನೀರಂಗಿದ್ರೇ ಚೆಂದ ತಿನ್ನೋದಕ್ಕೆ. ಸೊ ಎಷ್ಟು ಬೇಕೋ ಅಷ್ಟು ನೀರು ಇನ್ನೂ 1 ಲೋಟ ಎಕ್ಸ್ಟ್ರಾ ಹಾಕ್ಕೊಬೇಕಾಗತ್ತೆ. ಅದೇ ರೀತಿ ನಾನು ಈ ಕಡೆ ಇನ್ನೊಂದು ತಪ್ಪಲೆಯಲ್ಲಿ ಎಣ್ಣೆ ಹಾಕ್ಕೊಂಡು ಗೋಡಂಬಿ ಗೋಲ್ಡನ್ ಬ್ರೌನ್ ಬರೋ ತನಕ ನಾನು ಫ್ರೈ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಇವಾಗ ಗೋಲ್ಡನ್ ಬ್ರೌನ್ ಬಂದಿದೆ. ಇವಾಗ ನಾನು ಇದನ್ನು ಖಾರ ಪೊಂಗಲ್ಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳು ಇಷ್ಟಪಟ್ಟು ಖಾರ ಪೊಂಗಲ್ ತಿಂತಾರೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಗೋಡಂಬಿ ಹಾಕ್ತೀನಿ, ಮಕ್ಳಿಗೂ ತಿನ್ನಲಿ, ಮತ್ತು ಹಿಂಗಾದರೂ ಡ್ರೈ ಫ್ರೂಟ್ಸ್ ಅವ್ರಿಗೆ ಹೊಟ್ಟೆ ಹೋಗುತ್ತೆ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ಮತ್ತು ಅದೇ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಸಾಸಿವೆ ಚಿಟಕಿದ ತಕ್ಷಣವೇ ಮೆಣಸಿನ್ಕಾಯಿ ಹಾಕಬೇಕು. ಮೆಣಸಿನ್ಕಾಯಿ ಎಣ್ಣೆಗೆ ಹಾಕೋದ್ರಿಂದ ಹಸಿ ವಾಸನೆ ಮೆಣಸಿನ್ಕಾಯ್ದು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಾನು ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ. ಸ್ವಲ್ಪ ಕರಿಬೇವು, ಆಮೇಲೆ ಜೀರಿಗೆ ಮತ್ತು ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸು ಹಾಕ್ತಾಯಿದ್ದೀನಿ. ಇದು ಅಷ್ಟೇ ಒಂದು 1 ಮಿನಿಟ್ ಅದು ಫ್ರೈ ಆಗ್ತಾ ಇದ್ದಂಗೆ ಇದನ್ನು ನಾವು ಖಾರ ಪೊಂಗಲ್ಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಬೇಕು.
ಕೊತ್ತಂಬರಿ ಸೊಪ್ಪನ್ನ ಕೊನೆಗೆ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಖಾರ ಪೊಂಗಲ್ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿರುತ್ತೆ. ಖಾರ ಪೊಂಗಲ್ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.